ಮತ್ತಷ್ಟು ಡೀಟೇಲ್ಸ್ ಅನ್ನ ಲೈವ್ ನಲ್ಲಿ ಜಾಯಿನ್ ಆಗಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗ SIT ಫಾರ್ಮ್ ಆಗಬೇಕು ಅಂತ ಕೇಳ್ಕೊಂಡಿದ್ದು ಅವರೇ. SIT ಫಾರ್ಮ್ ಆದ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಗೂ ಕೂಡ ನಾವು ಬರೋದಕ್ಕೆ ಸಿದ್ಧ ಅಂತ ಹೇಳಿದ್ದು ಕೂಡ ಈ ನಾಲ್ವರೇ. ಆದ್ರೆ ಯಾವಾಗ SIT ನೋಟಿಸ್ ಅನ್ನ ಕೊಡ್ತೋ, ಯಾವಾಗ ವಿಚಾರಣೆಗೆ ಕರೀತೋ, ಇವಾಗ ತಂಡ ಹೊಡೆದಿದ್ದಾರೆ. ಈಗ ಇಡೀ ಕಂಪ್ಲೇಂಟ್ ಅನ್ನ ಅಥವಾ ಇಡೀ ಕೇಸನ್ನೇ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಕೋರ್ತಾ ಇರೋದು. ಬಂಧನ ಭೀತಿ ಕಾಡ್ತಾ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಡೀಟೇಲ್ಸ್ ಏನೇನಿದೆ ಅರವಿಂದ್? ಯಶಸ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ಏನಿತ್ತು, ದೇಶ ವಿದೇಶದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಪ್ರಕರಣ ಆಗಿತ್ತು. SITಯನ್ನ ರಚನೆ ಮಾಡಬೇಕು, ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆ ಶವಗಳ ಹೂತಿಟ್ಟಂತಹ ಶವಗಳ ಉತ್ಖನನ ಆಗಬೇಕು ಅಂತ ಧ್ವನಿ ಎತ್ತಿ ಆ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಒಂದು ಪ್ರಕರಣವನ್ನ ಏನು ದಾಖಲು ಮಾಡಿರ್ತಾರೆ, ಆ ಪ್ರಕರಣವನ್ನ ಈಗ ಸ್ಕ್ವಾಶ್ ಮಾಡಿ ಅಂತ ಈ ಒಂದು ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಹಾಕಿರೋದು. ಅದರ ಜೊತೆಗೆ ಈ ಪ್ರಕರಣ ಸಂಬಂಧಪಟ್ಟಂತೆ SIT ಅವರು ಇವರಿಗೆ ಒಂದು ಅರ್ಜಿಯನ್ನ ಅಂದ್ರೆ ಒಂದು ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ವಿಚಾರಣೆಗೆ ಬಂದು ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಪ್ರಮುಖವಾಗಿ ಈ ಎರಡು ಅರ್ಜಿಗಳನ್ನ ಇವರು ಈಗ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಈ ಒಂದು ಪ್ರಕರಣವನ್ನು ಕಂಪ್ಲೀಟ್ ಆಗಿ ನೀವು ಸ್ಕ್ವಾಶ್ ಮಾಡಬೇಕು, ಜೊತೆಗೆ ಆ ಕೊಟ್ಟಿರುವಂತಹ ನೋಟಿಸ್ಗೂ ಕೂಡ ತಡೆ ನೀಡಬೇಕು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಮುಖ್ಯವಾಗಿ ಇವರು ಆ ಒಂದು ಮಾಸ್ಕ್ ಮ್ಯಾನ್ ಮುಖಾಂತರವಾಗಿ ಇಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂತಹ ಧ್ವನಿಯನ್ನ ಎತ್ತಿ ಇವರು SIT ರಚನೆಯನ್ನ ಮಾಡೋಕೆ ಹೋಗ್ತಾರೆ. ಆ ಬಳಿಕ ಕಂಪ್ಲೀಟ್ ಆದಂತಹ ಒಂದು ಪ್ರಹಸನ ಶುರುವಾಗುತ್ತೆ. ಸಾಕ್ಷಿಗಳನ್ನ ಹುಟ್ಟಾಕೋಕ್ ಶುರು ಮಾಡ್ತಾರೆ. ಯೂಟ್ಯೂಬರ್ಗಳ ಎಂಟ್ರಿ ಆಗುತ್ತೆ. ಬಳಿಕ ಸುಜಾತ ಭಟ್ ಅವರು ಬರ್ತಾರೆ, ಅದು ಸುಳ್ಳಾಗುತ್ತೆ. ಸುಳ್ಳು ಸಾಕ್ಷಿ ಆಗ್ತಾ ಇದೆ ಅನ್ನುವಂಥದ್ದು ಇವ್ರ ಮೇಲೆ ಆಗುತ್ತೆ. ಸ್ವತಃ ದೂರುದಾರ ಏನಿರ್ತಾನೆ, ಒಂದು ಪ್ರಕರಣ ಏನಿರುತ್ತೆ, ಆತ ಆರೋಪ ಮಾಡಿದವನೇ ಈಗ ಆರೋಪಿ ಆಗುವಂತಹ ಒಂದು ಪ್ರಹಸನ ಇಲ್ಲಿ ಆಗುತ್ತೆ. ಆ ಬಳಿಕ SIT ಅವರು ಇವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡೆ ಆಗಿರ್ಬೋದು, ಗಿರೀಶ್ ಮಠನ್ ಜಯಂತ್ ವಿಠಲ್ ಗೌಡ, ಈ ನಾಲ್ವರಿಗೂ ಕೂಡ SIT ಅವರು ನೋಟಿಸ್ ಕೊಡ್ತಾರೆ. ಮುಖ್ಯವಾಗಿ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ. ಬಳಿಕ 183 ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ. ಹಾಗಾಗಿ ಯಾಕಾಗಿ ಈ ಒಂದು ಪ್ರಕರಣವನ್ನ ಇಟ್ಕೋಬೇಕು, ಇದನ್ನ ಸ್ಕ್ವಾಶ್ ಮಾಡಬೇಕು ಅನ್ನುವಂಥದ್ದನ್ನ ಒಂದರಲ್ಲಿ ಇವರು ಪ್ರಶ್ನೆಯನ್ನ ಎತ್ತಾ ಇರುವಂಥದ್ದು. ಆ ಮುಖೇನ ಹೈಕೋರ್ಟ್ನ ಮೊರೆಯನ್ನ ಹೋಗಿದ್ದಾರೆ. ಹಿರಿಯ ವಕೀಲ ಬಾಲನ್ ಅವರ ಮುಖಾಂತರ ಇವರು ರಿಟ್ ಪಿಟಿಷನ್ ನ ಸಲ್ಲಿಕೆ ಮಾಡಿರುವಂಥದ್ದು. ಅದರ ವಿಚಾರಣೆ ಕೂಡ ಇವತ್ತು ಆಗ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಇವರಿಗೆ SIT ಒಂದು ನೋಟಿಸನ್ನ ಕೂಡ ಕೊಟ್ಟಿರುತ್ತೆ. ಈ ಹಿಂದೆ ಕೂಡ ವಿಚಾರಣೆಗೆ ನಾವು ಹಾಜರಾಗ್ತೀವಿ, ನೀವು ಕೇಳುವಂಥ ಎಲ್ಲ ಪ್ರಶ್ನೆಗಳು ಜೊತೆಗೆ ನೀವು ಕೇಳುವಂಥ ಸಾಕ್ಷಿಗಳನ್ನ ನಾವು ಒದಗಿಸ್ತೀವಿ ಅನ್ನುವಂಥ ಮಾತನ್ನ ಈ ಬುರುಡೆ ಗ್ಯಾಂಗ್ ಹೇಳಿರುತ್ತೆ. ಆ ಬಗೆಗೆ ಒಂದು ನೋಟಿಸನ್ನು ಕೊಟ್ಟಾಗ ಇವರು ಹೇಳುವಂತಹ ಕಾರಣಗಳು, SIT ಅಧಿಕಾರಿಗಳ ಮೇಲೆ ಇವರು ಕೊಡುವಂಥ ಆರೋಪಗಳು, ಇವರು ನಮಗೆ ವಾಟ್ಸಪ್ ಮುಖಾಂತರ ಒಂದು ನೋಟಿಸನ್ನು ಸರ್ವ್ ಮಾಡ್ತಾರೆ, ಮೇಲ್ ಮಾಡ್ತಾರೆ. ಆ ರೀತಿಯಾದಂಥ ಅಂದರೆ ಕಾನೂನಲ್ಲಿ ಸಿಗುವಂತಹ ಲಾಭಾಂಶಗಳನ್ನ ಪಡೆದುಕೊಂಡು SITಯ ಮೇಲೆ ಆರೋಪ ಮಾಡುವ ಮುಖಾಂತರವಾಗಿ ರಿಟ್ ಅರ್ಜಿಯನ್ನು ಹಾಕಿ ಇವರು ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಇವರು ಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಂಧನದ ಭೀತಿಯಿಂದ ಈ ಪ್ರಕರಣದಿಂದ ಹೊರಗಡೆ ಬರುವಂತಹ ಕೆಲಸವನ್ನ ಬುರುಡೆ ಗ್ಯಾಂಗ್ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಆ ಸಂಬಂಧಪಟ್ಟಂತೆ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆ ಇರುವಂಥದ್ದು. ಪ್ರಮುಖವಾಗಿ ಈ ಎರಡು ವಿಚಾರಗಳು, ಒಂದು ಈ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ಸ್ಕ್ವಾಶ್ ಮಾಡಬೇಕು, ಕಾರಣ ಮಾಸ್ಕ್ ಮ್ಯಾನ್ ಇಲ್ಲಿ ಉಲ್ಟಾ ಹೊಡೆದಿದ್ದಾನೆ, ಷಡ್ಯಂತ್ರ ಆಗಿದೆ ಅನ್ನುವಂತಹ ವಿಚಾರವಾಗಿ. ಮತ್ತೊಂದು ಕಡೆ ಇತ್ತ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆ ಒಂದು ನೋಟಿಸನ್ನ ಕೈ ಬಿಡಬೇಕು ಅಥವಾ ಅದಕ್ಕೆ ತಡೆ ಹಿಡಿಬೇಕು. ಅಂದರೆ SIT ಅಧಿಕಾರಿಗಳು ನಮಗೆ 100 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂಥದ್ದು, ಸತತವಾಗಿ ಕರೀತಾರೆ, ರಾತ್ರಿ ವಾಟ್ಸಪ್ ಒಂದು ನೋಟಿಸನ್ನು ಕಳಿಸ್ತಾರೆ, ಆ ಬಳಿಕ ಇಮೇಲ್ ಮಾಡ್ತಾರೆ, ಖುದ್ದಾಗಿ ತಂದು ಅವರು ನೋಟಿಸನ್ನು ಸರ್ವ್ ಮಾಡೋದಿಲ್ಲ ಅನ್ನುವಂಥ ಆರೋಪಗಳನ್ನ ಇಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ, SIT ರಚನೆ ಆಗುತ್ತೆ, ಅದಾದ ಬಳಿಕ ಶವಗಳನ್ನ ಹೂತಿಟ್ಟಾಗ ಅಲ್ಲಿ ಸಾಕ್ಷಿಗಳೇ ಸಿಗೋದಿಲ್ಲ. ಇವರು ಆರೋಪ ಮಾಡಿದಂತಹ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಕೆಲವು ಡೆಬಿಟ್ ಕಾರ್ಡ್ಸ್ ಹಾಗೆ ಒಂದು ಐಡೆಂಟಿ ಕಾರ್ಡ್ ಮಾತ್ರ ಸಿಕ್ಕಿರುತ್ತೆ. ಅದಾದ ಬಳಿಕ ಪ್ರಮುಖವಾದಂತಹ ಸಾಕ್ಷ್ಯ ಸಿಗೋದಿಲ್ಲ. ಆತ ಅದಾದ ಬಳಿಕ ಉಲ್ಟಾ ಹೊಡೆದಿರ್ತಾನೆ. ಹೀಗಾಗಿ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅಶ್ವಿನಿ, ಎಕ್ಸಾಕ್ಟ್ಲಿ. ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಲೈವ್ ನಲ್ಲಿ ಜಾಯಿನ್ ಆಗಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗ SIT ಫಾರ್ಮ್ ಆಗಬೇಕು ಅಂತ ಕೇಳ್ಕೊಂಡಿದ್ದು ಅವರೇ. SIT ಫಾರ್ಮ್ ಆದ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಗೂ ಕೂಡ ನಾವು ಬರೋದಕ್ಕೆ ಸಿದ್ಧ ಅಂತ ಹೇಳಿದ್ದು ಕೂಡ ಈ ನಾಲ್ವರೇ. ಆದ್ರೆ ಯಾವಾಗ SIT ನೋಟಿಸ್ ಅನ್ನ ಕೊಡ್ತೋ, ಯಾವಾಗ ವಿಚಾರಣೆಗೆ ಕರೀತೋ, ಇವಾಗ ತಂಡ ಹೊಡೆದಿದ್ದಾರೆ. ಈಗ ಇಡೀ ಕಂಪ್ಲೇಂಟ್ ಅನ್ನ ಅಥವಾ ಇಡೀ ಕೇಸನ್ನೇ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಕೋರ್ತಾ ಇರೋದು. ಬಂಧನ ಭೀತಿ ಕಾಡ್ತಾ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಡೀಟೇಲ್ಸ್ ಏನೇನಿದೆ ಅರವಿಂದ್?
ಯಶಸ್ವಿನಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಂತಹ ಪ್ರಕರಣ ಏನಿತ್ತು, ದೇಶ ವಿದೇಶದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಪ್ರಕರಣ ಆಗಿತ್ತು. SITಯನ್ನ ರಚನೆ ಮಾಡಬೇಕು, ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆ ಶವಗಳ ಹೂತಿಟ್ಟಂತಹ ಶವಗಳ ಉತ್ಖನನ ಆಗಬೇಕು ಅಂತ ಧ್ವನಿ ಎತ್ತಿ ಆ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಒಂದು ಪ್ರಕರಣವನ್ನ ಏನು ದಾಖಲು ಮಾಡಿರ್ತಾರೆ, ಆ ಪ್ರಕರಣವನ್ನ ಈಗ ಸ್ಕ್ವಾಶ್ ಮಾಡಿ ಅಂತ ಈ ಒಂದು ಬುರುಡೆ ಗ್ಯಾಂಗ್ ಅರ್ಜಿಯನ್ನ ಹಾಕಿರೋದು. ಅದರ ಜೊತೆಗೆ ಈ ಪ್ರಕರಣ ಸಂಬಂಧಪಟ್ಟಂತೆ SIT ಅವರು ಇವರಿಗೆ ಒಂದು ಅರ್ಜಿಯನ್ನ ಅಂದ್ರೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು, ವಿಚಾರಣೆಗೆ ಬಂದು ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಪ್ರಮುಖವಾಗಿ ಈ ಎರಡು ಅರ್ಜಿಗಳನ್ನ ಇವರು ಈಗ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಈ ಒಂದು ಪ್ರಕರಣವನ್ನು ಕಂಪ್ಲೀಟ್ ಆಗಿ ನೀವು ಸ್ಕ್ವಾಶ್ ಮಾಡಬೇಕು, ಜೊತೆಗೆ ಆ ಕೊಟ್ಟಿರುವಂತಹ ನೋಟಿಸ್ಗೂ ಕೂಡ ತಡೆ ನೀಡಬೇಕು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಮುಖ್ಯವಾಗಿ ಇವರು ಆ ಒಂದು ಮಾಸ್ಕ್ ಮ್ಯಾನ್ ಮುಖಾಂತರವಾಗಿ ಇಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂತಹ ಧ್ವನಿಯನ್ನ ಎತ್ತಿ ಇವರು SIT ರಚನೆಯನ್ನ ಮಾಡೋಕೆ ಹೋಗ್ತಾರೆ. ಆ ಬಳಿಕ ಕಂಪ್ಲೀಟ್ ಆದಂತಹ ಒಂದು ಪ್ರಹಸನ ಶುರುವಾಗುತ್ತೆ, ಸಾಕ್ಷಿಗಳನ್ನ ಹುಟ್ಟಾಕೋಕ್ ಶುರು ಮಾಡ್ತಾರೆ, ಯೂಟ್ಯೂಬರ್ಗಳ ಎಂಟ್ರಿ ಆಗುತ್ತೆ, ಬಳಿಕ ಸುಜಾತ ಭಟ್ ಅವರು ಬರ್ತಾರೆ, ಅದು ಸುಳ್ಳಾಗುತ್ತೆ, ಸುಳ್ಳು ಸಾಕ್ಷಿ ಆಗ್ತಾ ಇದೆ ಅನ್ನುವಂಥದ್ದು ಇವ್ರ ಮೇಲೆ ಆಗುತ್ತೆ. ಸ್ವತಃ ದೂರುದಾರ ಏನಿರ್ತಾನೆ, ಒಂದು ಪ್ರಕರಣ ಏನಿರುತ್ತೆ, ಆತ ಆರೋಪ ಮಾಡಿದವನೇ ಈಗ ಆರೋಪಿ ಆಗುವಂತಹ ಒಂದು ಪ್ರಹಸನ ಇಲ್ಲಿ ಆಗುತ್ತೆ. ಆ ಬಳಿಕ SIT ಅವರು ಇವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡೆ ಆಗಿರ್ಬೋದು, ಗಿರೀಶ್ ಮಠನ್ ಅವರ್, ಜಯಂತ್ ವಿಠಲ್ ಗೌಡ, ಈ ನಾಲ್ವರಿಗೂ ಕೂಡ SIT ಅವರು ನೋಟಿಸ್ ಕೊಡ್ತಾರೆ. ಮುಖ್ಯವಾಗಿ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ ಚಿನ್ನಯ್ಯ. ಆ ಸ್ಟೇಟ್ಮೆಂಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ. ಬಳಿಕ 183 ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ. ಹಾಗಾಗಿ ಯಾಕಾಗಿ ಈ ಒಂದು ಪ್ರಕರಣವನ್ನ ಇಟ್ಕೋಬೇಕು, ಇದನ್ನ ಸ್ಕ್ವಾಶ್ ಮಾಡಬೇಕು ಅನ್ನುವಂಥದ್ದನ್ನ ಒಂದರಲ್ಲಿ ಇವರು ಪ್ರಶ್ನೆಯನ್ನ ಎತ್ತಾ ಇರುವಂಥದ್ದು. ಆ ಮುಖೇನ ಹೈಕೋರ್ಟ್ನ ಮೊರೆಯನ್ನ ಹೋಗಿದ್ದಾರೆ. ಹಿರಿಯ ವಕೀಲ ಬಾಲನ್ ಅವರ ಮುಖಾಂತರ ಇವರು ರಿಟ್ ಪಿಟಿಷನ್ ನ ಸಲ್ಲಿಕೆ ಮಾಡಿರುವಂಥದ್ದು. ಅದರ ವಿಚಾರಣೆ ಕೂಡ ಇವತ್ತು ಆಗ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಇವರಿಗೆ SIT ಒಂದು ನೋಟಿಸನ್ನ ಕೂಡ ಕೊಟ್ಟಿರುತ್ತೆ. ಈ ಹಿಂದೆ ಕೂಡ ವಿಚಾರಣೆಗೆ ನಾವು ಹಾಜರಾಗ್ತೀವಿ, ನೀವು ಕೇಳುವಂಥ ಎಲ್ಲ ಪ್ರಶ್ನೆಗಳು ಜೊತೆಗೆ ನೀವು ಕೇಳುವಂಥ ಸಾಕ್ಷಿಗಳನ್ನ ನಾವು ಒದಗಿಸ್ತೀವಿ ಅನ್ನುವಂಥ ಮಾತನ್ನ ಈ ಬುರುಡೆ ಗ್ಯಾಂಗ್ ಹೇಳಿರುತ್ತೆ. ಆ ಬಗೆಗೆ ಒಂದು ನೋಟಿಸನ್ನು ಕೊಟ್ಟಾಗ ಇವರು ಹೇಳುವಂತಹ ಕಾರಣಗಳು, SIT ಅಧಿಕಾರಿಗಳ ಮೇಲೆ ಇವರು ಕೊಡುವಂಥ ಆರೋಪಗಳು, ಇವರು ನಮಗೆ ವಾಟ್ಸಪ್ ಮುಖಾಂತರ ಒಂದು ನೋಟಿಸನ್ನು ಸರ್ವ್ ಮಾಡ್ತಾರೆ, ಮೇಲ್ ಮಾಡ್ತಾರೆ. ಆ ರೀತಿಯಾದಂಥ ಅಂದರೆ ಕಾನೂನಲ್ಲಿ ಸಿಗುವಂತಹ ಲಾಭಾಂಶಗಳನ್ನ ಪಡೆದುಕೊಂಡು SITಯ ಮೇಲೆ ಆರೋಪ ಮಾಡುವ ಮುಖಾಂತರವಾಗಿ ರಿಟ್ ಅರ್ಜಿಯನ್ನು ಹಾಕಿ ಇವರು ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಇವರು ಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಂಧನದ ಭೀತಿಯಿಂದ ಈ ಪ್ರಕರಣದಿಂದ ಹೊರಗಡೆ ಬರುವಂತಹ ಕೆಲಸವನ್ನ ಬುರುಡೆ ಗ್ಯಾಂಗ್ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಆ ಸಂಬಂಧಪಟ್ಟಂತೆ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆ ಇರುವಂಥದ್ದು. ಪ್ರಮುಖವಾಗಿ ಈ ಎರಡು ವಿಚಾರಗಳು, ಒಂದು ಈ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ಸ್ಕ್ವಾಶ್ ಮಾಡಬೇಕು, ಕಾರಣ ಮಾಸ್ಕ್ ಮ್ಯಾನ್ ಇಲ್ಲಿ ಉಲ್ಟಾ ಹೊಡೆದಿದ್ದಾನೆ, ಷಡ್ಯಂತ್ರ ಆಗಿದೆ ಅನ್ನುವಂತಹ ವಿಚಾರವಾಗಿ. ಮತ್ತೊಂದು ಕಡೆ ಇತ್ತ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆ ಒಂದು ನೋಟಿಸನ್ನ ಕೈ ಬಿಡಬೇಕು ಅಥವಾ ಅದಕ್ಕೆ ತಡೆ ಹಿಡಿಬೇಕು. ಅಂದರೆ SIT ಅಧಿಕಾರಿಗಳು ನಮಗೆ 100 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂಥದ್ದು, ಸತತವಾಗಿ ಕರೀತಾರೆ, ರಾತ್ರಿ ವಾಟ್ಸಪ್ ಒಂದು ನೋಟಿಸನ್ನು ಕಳಿಸ್ತಾರೆ, ಆ ಬಳಿಕ ಇಮೇಲ್ ಮಾಡ್ತಾರೆ, ಖುದ್ದಾಗಿ ತಂದು ಅವರು ನೋಟಿಸನ್ನು ಸರ್ವ್ ಮಾಡೋದಿಲ್ಲ ಅನ್ನುವಂಥ ಆರೋಪಗಳನ್ನ ಇಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ, SIT ರಚನೆ ಆಗುತ್ತೆ, ಅದಾದ ಬಳಿಕ ಶವಗಳನ್ನ ಹೂತಿಟ್ಟಾಗ ಅಲ್ಲಿ ಸಾಕ್ಷಿಗಳೇ ಸಿಗೋದಿಲ್ಲ. ಇವರು ಆರೋಪ ಮಾಡಿದಂತಹ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಕೆಲವು ಡೆಬಿಟ್ ಕಾರ್ಡ್ಸ್ ಹಾಗೆ ಒಂದು ಐಡೆಂಟಿ ಕಾರ್ಡ್ ಮಾತ್ರ ಸಿಕ್ಕಿರುತ್ತೆ. ಅದಾದ ಬಳಿಕ ಪ್ರಮುಖವಾದಂತಹ ಸಾಕ್ಷ್ಯ ಸಿಗೋದಿಲ್ಲ. ಆತ ಅದಾದ ಬಳಿಕ ಉಲ್ಟಾ ಹೊಡೆದಿರ್ತಾನೆ. ಹೀಗಾಗಿ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಶ್ವಿನಿ. ಎಕ್ಸಾಕ್ಟ್ಲಿ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.